नागर मुन्नोळी प्राथमिक कृषी सहकारी संस्थेच्या वतीने पतवितरण कार्यक्रम गुरुवारी पार पडला। बेळगाव जिल्ह्यातील चिकोडी तालुक्यातील नागर मुन्नोळी गावामध्ये तब्बल 10 वर्षांनंतर प्रथमच शेतकऱ्यांना पतवितरण करण्यात आले। या पार्श्वभूमीवर नागर मुन्नोळी गावातील मारुती मंदिर समाज भवनात श्री सिद्धेश्वर प्राथमिक कृषी पत सहकारी संस्थेच्या वतीने हा कार्यक्रम पार पडला। शेतकऱ्यांना स्थानिक मान्यवरांना सन्मान करून ढोल वाजवून कार्यक्रमाची सुरुवात करण्यात आली। काही शेतकऱ्यांना पत देऊन गौरवण्यात आले तर काहींना ठेवीदार म्हणून सन्मानित करण्यात आले। गेल्या सुमारे 30 वर्षांपासून गावामध्ये समाजसेवा बजावत असलेले व 4 वेळा सदस्य, 1 वेळा उपाध्यक्ष तसेच 2 वेळा ग्रामपंचायत अध्यक्ष आणि PKPS अध्यक्ष म्हणून सेवा केलेले सिद्धप्पा मर्याई यांना गावातील सर्व मान्यवर शेतकरी यांनी सन्मान करून अभिनंदन केले। सिद्धप्पा मर्याई यांच्या प्रयत्नांमुळे नागर मुन्नोळी गावामध्ये मोठ्या प्रमाणात विकास कामे झाली आहेत अशी गावकऱ्यांनी प्रशंसा केली। तसेच जिल्हा प्रभारी मंत्री सतीश जारकिहोळी यांच्या सहकार्यामुळे गावामध्ये अधिक विकासाला चालना मिळाली आहे असेही त्यांनी मत व्यक्त केले। ಗ್ರಾಮದ ಆರಾಧ್ಯ ದೇವರಾದ ಸಿದ್ದೇಶ್ವರ ಹಾಗೂ ಬಸವೇಶ್ವರ ಎಲ್ಲ ದೇವರಲ್ಲಿ ದೇವರ ಪಾದಗಳಿಗೆ ನಮಸ್ಕಾರ ಸಲ್ಲಿಸಿ ಇವತ್ತು ದಿವಸ ನಮ್ಮ ಸಿದ್ದೇಶ್ವರ ಕೃಷಿ ಪತ್ತು ಗ್ರಾಮೀಣ ಸಹಕಾರಿ ಬ್ಯಾಂಕಿನ ಪತ್ತು ವಿತರಣಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಮೊದಲಿಗೆ ನಾನು ಅಭಿನಂದನೆ ಇಷ್ಟಪಡ್ತೇನೆ। ನಾವು ಸುಮಾರು 10 ವರ್ಷದಿಂದ 2015ರಲ್ಲಿ ನಾವು ಕೃಷಿ ಪತ್ತಿನ ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ದು। ಅಲ್ಲಿಂದ ಇಲ್ಲಿವರೆಗೆ ನಮಗೆ ಪತ್ತು ಮುಂಜಾರ ಕಾರ್ಯಕ್ರಮ ವಿಳಂಬಾಗಿದೆ। ಯಾಕಾಗಿತ್ತಂದ್ರೆ ಅದು ಕಾರಣಾಂತರ ಅದಾಗುತ್ತೆ। ಅದಕ್ಕೆ ಇವತ್ತು ನಮ್ಗೆ ಏನಾಗೈತೆ ಅಂತಂದ್ರೆ ಈ ಪತ್ತು ಮುಂಜಾರ ಕಾರ್ಯಕ್ರಮವನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ಅಪ್ಪಸಮನ ಕುಲಗೋಡಿ ಇರ್ಬೋದು, ಇನ್ನೂ ಎಲ್ಲ ಬ್ಯಾಂಕಿನ ಡೈರೆಕ್ಟರ್ಗೆ ನಾನು ಇವತ್ತು ನಮಗೆ ಪತ್ತು ಮುಂಜಾರು ಮಾಡಿಕೊಟ್ಟು ಇವತ್ತು ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ। ಅವರಿಗೆ ನಾನು ತುಂಬ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೇನೆ। ಇವತ್ತು ಸುಮಾರು ನಮಗೆ 85 ಲಕ್ಷ ರೂಪಾಯಿ ಇವತ್ತು ನಮಗೆ ರೈತರಿಗೆ ಜೀರೋ ಬಡ್ಡಿ ಇಲ್ಲಿ ಸಾಲ ವಿತರಣೆ ಮಾಡುವಂಥ ಒಂದು ಕಾರ್ಯವನ್ನು ಅವರ ಎಲ್ಲ ಮುಖಂಡರು ಮಾಡಿದ್ದಾರೆ। ವಿಶೇಷವಾಗಿ ಯಾಕಂತಂದ್ರೆ ನಮಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಮತ್ತು ಅನಸಬನ ಜೊಲ್ಲೆ ಇರಬಹುದು, ಇನ್ನುಳಿದ ಎಲ್ಲ ರಮೇಶನ ಕತ್ತಿಯೂ ಸಹಿತ ಇರಬಹುದು, ನಮಗೆಲ್ಲರಿಗೂ ಅನುಕೂಲ ಭಾಳ ಮಾಡಿಕೊಟ್ಟಿದ್ದಾರೆ। ಈ ಸಹಕಾರ ಸಂಸ್ಥೆಯಲ್ಲಿ ರಾಜಕಾರಣ ಯಾರೂ ಮಾಡ್ದೇ ನಾವು ಅನುಕೂಲ ಮಾಡಿಕೊಟ್ಟಿದ್ದಾರೆ। ಅವರಿಗೆ ನಾನು ಈ ರೈತರ ಎಲ್ಲ ನಾಗರಮುನ್ನೋಳಿ ಬೆಳಲಿ ಗ್ರಾಮದ ಎಲ್ಲ ರೈತರ ಪರವಾಗಿ ನಾನು ತುಂಬ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೇನೆ। अजित खोत, KMM मराठी, चिकोडी।